ಕೇತಗಾನಹಳ್ಳಿಯಲ್ಲಿ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ಗೆ ನಾನೇ ಟಾರ್ಗೆಟ್, ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ. ನಾವು ಯಾಕೆ ಕೇತಗಾನಹಳ್ಳಿ ಸುದ್ದಿ ನಾವು ಮಾತಾಡೋಕ್ಕೆ ಹೋಗಿಲ್ಲ, ನಮ್ಗೆ ಗೊತ್ತೂ ಇಲ್ಲ. ಯಾರೋ ಕೋರ್ಟಲ್ಲಿ PIL ಏನೋ ಹಾಕಿದ್ದಾರೆ. ಯಾಕೆ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರಿಗೂ ಇದಕ್ಕೇನು ಸಂಬಂಧ, DK ಶಿವಕುಮಾರ್ಗೂ ಸಂಬಂಧ, ಕಾಂಗ್ರೆಸ್ ಅವ್ರಿಗೂ ಇದಕ್ಕೇನು ಸಂಬಂಧ? ಯಾಕೆ ಕೋರ್ಟಲ್ಲಿ PIL ಹಾಕಿದ್ದಾರೆ. PIL ಹಾಕಿದ್ಮೇಲೆ ಅದು ಭಾಳ ವರ್ಷದಿಂದ ನಡೀತು. ಕೋರ್ಟವರು ನಮ್ಮ ಆಫೀಸರ್ಸ್ ಮೇಲೆ ನೀವು ಸರಿಯಾಗಿ ಒತ್ತುವರಿ ಮಾಡಲ್ಲ, ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಭೂ ಕಳ್ಳರು ಯಾರು ಇದ್ದಾರೆ ಅವ್ರನ್ನೆಲ್ಲ ಈಚೆಗೆ ತರಬೇಕು ಅಂತೇಳಿ ನಮ್ಮ ಆಫೀಸರ್ಸ್ ಮೇಲೆ ಗಲಾಟೆ ಮಾಡಿದ್ದಾರೆ ಅಂತೇಳಿ ನಾವು ಮಾಧ್ಯಮದಲ್ಲಿ ನಾವು ಓದಿದ್ದೇವೆ. ಟೈಮು ಫಿಕ್ಸ್ ಮಾಡಿದರು, ಆ ಪ್ರಕಾರ ಹೋಗಿ ಅಳತೆ ಮಾಡಿದ್ದಾರೆ. ಯಾವುದೇ ನೋಟಿಸ್ ಕೊಡದಲ್ಲೇ ಬಂದಿದ್ದಾರೆ ಅಂತ ಅಳತೆ ಮಾಡಿದ್ದಾರೆ. ಅಳತೆ ಮಾಡಿಬಿಟ್ಟು ಕೊನೆಗೆ ಆಗಿದೆ. ನನಗೆ ಈಗ ವಾಟ್ಸಪ್ಪಲ್ಲಿ ಯಾರೋ ಕಳಿಸ್ಕೊಟ್ರು. ನೋಟಿಸ್ ಕೊಡದೆ ಹೋಗಿ ಅಳತೆ ಮಾಡೋಕ್ಕೆ ಸಾಧ್ಯನಾ? ಮೊದಲಿಂದನೂ ಎಲ್ಲ ಅಳತೆ ಆಗಿದೆ. ಮತ್ತು ಹೆಂಗೆ ಲೆಟ್ರ್ ಬರೆದಿದ್ದಾರೆ ಅವರ ಸಿಬ್ಬಂದಿನೋ ಅವ್ರು ಯಾರೋ ಬೇಕಾದವರು, ನಮ್ದು ಎಕ್ಸಸ್ ಇದ್ದರೆ ವಾಪಸ್ ತೊಗೊಳ್ಳಿ ಅಂತ ಏನೋ ಒಂದು ಕಾಗದನೂ ಬರೆದಿದ್ದಾರೆ ಅಂತ ತಿಳಿತು. ಅಷ್ಟು 14 ಎಕರೆನೋ 18 ಎಕರೆನೋ ಅದೆಷ್ಟೋ ನನಗೆ ಗೊತ್ತಿಲ್ಲ, ತಿಳಿತು. ಅವರು ನಮ್ಮ ಮೇಲೆಲ್ಲ ಏನೇನು ಮಾತಾಡಿದ್ರು ಅಂತ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಕೇತಗಾನಹಳ್ಳಿಯಲ್ಲಿ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ಗೆ ನಾನೇ ಟಾರ್ಗೆಟ್, ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ. ನಾವು ಯಾಕೆ ಕೇತಗಾನಹಳ್ಳಿ ಸುದ್ದಿ ನಾವು ಮಾತಾಡೋಕ್ಕೆ ಹೋಗಿಲ್ಲ, ನಮ್ಗೆ ಗೊತ್ತೂ ಇಲ್ಲ. ಯಾರೋ ಕೋರ್ಟಲ್ಲಿ PIL ಏನೋ ಹಾಕಿದ್ದಾರೆ. ಯಾಕೆ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರಿಗೂ ಇದಕ್ಕೇನು ಸಂಬಂಧ, DK ಶಿವಕುಮಾರ್ಗೂ ಸಂಬಂಧ, ಕಾಂಗ್ರೆಸ್ ಅವ್ರಿಗೂ ಇದಕ್ಕೇನು ಸಂಬಂಧ? ಯಾಕೆ ಕೋರ್ಟಲ್ಲಿ PIL ಹಾಕಿದ್ದಾರೆ. PIL ಹಾಕಿದ್ಮೇಲೆ ಅದು ಭಾಳ ವರ್ಷದಿಂದ ನಡೀತು. ಕೋರ್ಟವರು ನಮ್ಮ ಆಫೀಸರ್ಸ್ ಮೇಲೆ ನೀವು ಸರಿಯಾಗಿ ಒತ್ತುವರಿ ಮಾಡಲ್ಲ, ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಭೂ ಕಳ್ಳರು ಯಾರು ಇದ್ದಾರೆ ಅವ್ರನ್ನೆಲ್ಲ ಈಚೆಗೆ ತರಬೇಕು ಅಂತೇಳಿ ನಮ್ಮ ಆಫೀಸರ್ಸ್ ಮೇಲೆ ಗಲಾಟೆ ಮಾಡಿದ್ದಾರೆ ಅಂತೇಳಿ ನಾವು ಮಾಧ್ಯಮದಲ್ಲಿ ನಾವು ಓದಿದ್ದೇವೆ. ಟೈಮು ಫಿಕ್ಸ್ ಮಾಡಿದರು, ಆ ಪ್ರಕಾರ ಹೋಗಿ ಅಳತೆ ಮಾಡಿದ್ದಾರೆ. ಯಾವುದೇ ನೋಟಿಸ್ ಕೊಡದಲ್ಲೇ ಬಂದಿದ್ದಾರೆ ಅಂತ ಅಳತೆ ಮಾಡಿದ್ದಾರೆ. ಅಳತೆ ಮಾಡಿಬಿಟ್ಟು ಕೊನೆಗೆ ಆಗಿದೆ. ನನಗೆ ಈಗ ವಾಟ್ಸಪ್ಪಲ್ಲಿ ಯಾರೋ ಕಳಿಸ್ಕೊಟ್ರು. ನೋಟಿಸ್ ಕೊಡದೆ ಹೋಗಿ ಅಳತೆ ಮಾಡೋಕ್ಕೆ ಸಾಧ್ಯನಾ? ಮೊದಲಿಂದನೂ ಎಲ್ಲ ಅಳತೆ ಆಗಿದೆ. ಮತ್ತು ಹೆಂಗೆ ಲೆಟ್ರ್ ಬರೆದಿದ್ದಾರೆ ಅವರ ಸಿಬ್ಬಂದಿನೋ ಅವ್ರು ಯಾರೋ ಬೇಕಾದವರು, ನಮ್ದು ಎಕ್ಸಸ್ ಇದ್ದರೆ ವಾಪಸ್ ತೊಗೊಳ್ಳಿ ಅಂತ ಏನೋ ಒಂದು ಕಾಗದನೂ ಬರೆದಿದ್ದಾರೆ ಅಂತ ತಿಳಿತು. ಅಷ್ಟು 14 ಎಕರೆನೋ 18 ಎಕರೆನೋ ಅದೆಷ್ಟೋ ನನಗೆ ಗೊತ್ತಿಲ್ಲ, ತಿಳಿತು. ಅವರು ನಮ್ಮ ಮೇಲೆಲ್ಲ ಏನೇನು ಮಾತಾಡಿದ್ರು ಅಂತ ಸ್ವಲ್ಪ ನೆನಪು ಮಾಡ್ಕೊಳ್ಳಿ.